ಸೀರಿಯಲ್ ಮತ್ತು ಸಿನಿಮಾ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಈ ಸುದ್ದಿ ಬರ ಸಿಡಿಲಿನಂತೆ ಬರುತ್ತೆ ಬೆಳಗ್ಗೆ. ಪಾಪ ನಿನ್ನೆ ರಾತ್ರಿನೇ ಅವರಿಗೆ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಹೋಗೋ ದಾರಿಯ ಮಧ್ಯೆ ಅವರು ನಿಧನರಾಗ್ತಾರೆ ಅನ್ನೋ ಸುದ್ದಿ ಬಹಳ ನೋವಿನ ಸಂಗತಿ ಇದು. ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ದಿಲೀಪ್ ರಾಜ್ ಅಂತ್ಯಕ್ರಿಯೆ ನೆರವೇರುತ್ತೆ. ರಾಮನಗರದ ಕಡೆ ಹೊರಟಿದೆ ಈಗ ದಿಲೀಪ್ ರಾಜ್ ಅವರ ಪಾರ್ಥಿವ ಶರೀರ. ದಿಲೀಪ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಮನಗರ ತಾಲೂಕಿನ ಗುನ್ನೂರು ಬಳಿ ಇರುವಂತ ಫಾರ್ಮ್ ಹೌಸ್. 10 ವರ್ಷಗಳ ಹಿಂದೆ 1 ಎಕರೆ ಜಮೀನನ್ನ ಖರೀದಿಸಿದ್ರು ದಿಲೀಪ್ ರಾಜ್ ಅವರು. ಆ ಜಾಗದಲ್ಲಿ ಇಷ್ಟಪಟ್ಟಂತೆ ಫಾರ್ಮ್ ಹೌಸ್ ನಿರ್ಮಿಸಿದ್ರು ದಿಲೀಪ್. ತಿಂಗಳಿಗೊಮ್ಮೆ ಫಾರ್ಮ್ ಹೌಸ್ಗೆ ಭೇಟಿ ನೀಡ್ತಾ ಇದ್ರಂತೆ ದಿಲೀಪ್ ರಾಜ್. ಅದೇ ತೋಟದಲ್ಲಿ ಸಂಜೆ 4 ಗಂಟೆ ವೇಳೆಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸೀರಿಯಲ್ನಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರು ಇತ್ತೀಚಿನ ದಿನಗಳಲ್ಲಿ. ಜೊತೆಗೆ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಇದ್ದಾರೆ ಅವ್ರಿಗೆ. ಅದಾದ ನಂತರ ಅವರು ದೊಡ್ಡ ದೊಡ್ಡ ಸಿನಿಮಾ ಸ್ಟಾರ್ಗಳ ಜೊತೆಗೆ ಅಥವಾ ಸ್ಟಾರ್ ಹೀರೋಗಳ ಜೊತೆಗೆ ನಟಿಸಿ ಸೈ ಎನಿಸಿಕೊಂಡಂಥ ವ್ಯಕ್ತಿ, ಒಬ್ಬ ನಟ. ಎಸ್, ಈ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಅವರು ಭಾಳ ಇಷ್ಟಪಟ್ಟು 1 ಎಕರೆ ಜಾಗನ ಖರೀದಿ ಮಾಡಿದ್ರಂತೆ. ಸೊ ಅದೇ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಇವತ್ತು ಮಣ್ಣಲ್ಲಿ ಮಣ್ಣಾಗ್ತಾರೆ ದಿಲೀಪ್ ಅವರು. ಸೊ ರಾಮನಗರದ ಕರೆಗೆ ಈಗ ದಿಲೀಪ್ ಅವರ ಪಾರ್ಥಿವ ಶರೀರ ಹೊರಟಿದೆ. ದಿಲೀಪ್ ರಾಜ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗ್ತಾ ಇದೆ. ರಾಮನಗರ ತಾಲೂಕಿನ ಗುನ್ನೂರು ಬಳಿ ಇರುವಂಥ ಫಾರ್ಮ್ ಹೌಸ್ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೇ ಫಾರ್ಮ್ ಹೌಸ್. ಸೊ 10 ವರ್ಷಗಳ ಹಿಂದೆ ಇದನ್ನು ಖರೀದಿ ಮಾಡಿದ್ರಂತೆ, ಈ ಜಮೀನನ್ನು ದಿಲೀಪ್ ರಾಜ್ ಅವರು. ಆ ಜಾಗದಲ್ಲಿ ತಮಗಿಷ್ಟ ಬಂದಂತೆ ಫಾರ್ಮ್ ಹೌಸ್ ನಿರ್ಮಿಸ್ಕೊಂಡಿದ್ರು ಅವರು. ಅವ್ರಿಗೇನೇನು ಬೆಳಿಬೇಕನ್ಸುತ್ತೋ ಅದನ್ನು ಬೆಳೆದಿದ್ದಾರೆ. ಸೊ ತಿಂಗಳಿಗೊಮ್ಮೆ ಫಾರ್ಮ್ ಹೌಸ್ಗೆ ಭೇಟಿ ಕೊಡ್ತಾ ಇದ್ರಂತೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ರಂತೆ. ಸೊ ಅದೇ ತೋಟದಲ್ಲಿ ಸಂಜೆ 4 ಗಂಟೆ ವೇಳೆಗೆ ಇವತ್ತು ಅಂತ್ಯಕ್ರಿಯೆ ನೆರವೇರಲಿದೆ. ಏನ್ ಹೇಳಿ, ಒಬ್ಬ ಒಳ್ಳೆ ಪ್ರೆಸೆಂಟ್ ಬ್ರಹ್ಮಗಂಟು ಅನ್ನೋ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಈಗ ಅವ್ರ ಪ್ರೊಡಕ್ಷನ್ ಅಲ್ಲಿ. ಇದಕ್ಕೆ ಮುಂಚೆ ಹಿಟ್ಲರ್ ಕಲ್ಯಾಣದಲ್ಲಿ ಅವನೇ ಹೀರೋ, ನಾನು ಅವರತ್ತೆ ಕ್ಯಾರೆಕ್ಟರ್ ಮಾಡಿದ್ದೆ. ಈಗ್ಲೂ ನಾನು ಅವನ ಅಳಿಯ ಅಂತಾನೆ ಕರೀತಾ ಇದ್ದಿತ್ತು. ಏನು ತೊಂದರೆ ಇರ್ಲಿಲ್ಲ ಅವ್ನಿಗೆ, ಚೆನ್ನಾಗಿದ್ದ. ಯಾವ ಹೆಲ್ತ್ ಇಶ್ಯೂನು ಇರ್ಲಿಲ್ಲ, ಏನು ಇರ್ಲಿಲ್ಲ, ಚೆನ್ನಾಗೇ ಇದ್ದವನು. ಆಮೇಲೆ ಅದು ಇದು ತಿಂತಾ ಇದ್ದ ಅಂದ್ರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂತವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದ್ರೆ ತುಂಬಾ ನೋವಾಗ್ತಿದೆ ಸರ್. ಆಲ್ ಇನ್ ಒನ್. ಅವನು ಒಂದು ಹೀರೋ ಆಗಿದ್ದ, ಪ್ರೊಡ್ಯೂಸರ್ ಆಗಿದ್ದ, ಡೈರೆಕ್ಟರ್. ಎಸ್, ಗಮನಿಸ್ತಾ ಇದ್ದೀವಿ. ಪಾಪ ಅವರ ಜೊತೆಗೆ ಅಭಿನಯಿಸಿರುವಂಥ ಕಲಾವಿದರು ಕಣ್ಣೀರಿಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋದರು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಜೊತೆಗೆ ರವಿಶಂಕರ್, ಇವರೆಲ್ಲ ರವಿಶಂಕರ್ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹೇಳಿದರು, ನಾನು ಗಣೇಶ್ ಮತ್ತು ದಿಲೀಪ್ ಎಲ್ಲರೂ ಕೂಡ ಒಟ್ಟಿಗೆ ಅಂದರೆ ಈ ಒಂದು ಜರ್ನಿ ಶುರು ಮಾಡಿದ್ವಿ. ಬಟ್ ಅದಾದ ನಂತರ ಈ ರೀತಿಯಾಗಿ ಆಗಿರೋದು ಭಾಳ ನೋವಿನ ಸಂಗತಿ ಇದು. ಜೊತೆಗೆ ಸಿನಿಮಾ ಒಂದು ಒಳ್ಳೆಯ ವ್ಯಕ್ತಿತ್ವ, ಜೊತೆಗೆ ನಟ, ಅವರನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಸಿನಿಮಾ ರಂಗದಲ್ಲಿ ಅಂತ ಕೂಡ ರವಿಶಂಕರ್ ಅವರು ಹೇಳಿದರು. ಇನ್ನು ಸೀರಿಯಲ್ ಅಂತ ಬಂದಾಗಲೂ ಕೂಡ ಅಷ್ಟೇ, ಅವರಿಗೆ ಅದೃಷ್ಟ ಇರಲಿಲ್ಲ. ಸೊ ಈ ರೀತಿಯಾಗೆಲ್ಲ ಹೇಳಿಕೆಯನ್ನು ಕೊಟ್ಟರು. ಬಟ್ ಈಗಲೂ ಕೂಡ ಕೇವಲ 47ನೇ ವಯಸ್ಸಿನಲ್ಲಿ ಅವರು ಇದರಿಂದ ಹಾರ್ಟ್ ಅಟ್ಯಾಕ್ನಿಂದ ಮೃತಪಡ್ತಾರೆ ಅಂತ ಅಂದರೆ ನಿಜಕ್ಕೂ ಕೂಡ ಆ ವ್ಯಕ್ತಿಗೆ ಅದೃಷ್ಟ ಇಲ್ಲ ಅನ್ನೋ ನಿಟ್ಟಿನಲ್ಲಿ ರವಿಶಂಕರ್ ಗೆಳೆಯ ಭಾಳಷ್ಟು ಭಾವುಕರಾದರು ಈ ಸಂದರ್ಭದಲ್ಲಿ.
ಜೊತೆ ಗಣೇಶ್ ಕೂಡ ಅಷ್ಟೇ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಆಗಮಿಸಿದರು. ನನಗೆ ಮುಂಚೆಯಿಂದನೂ ಗೊತ್ತು, ಒಳ್ಳೆಯ ಸ್ನೇಹಿತ ನನಗೆ, ಬಟ್ ಈ ರೀತಿಯಾಗಿ ಆಗುತ್ತೆ ಅಂತ ನಾವು ಯಾವತ್ತೂ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ, ಇದು ಭಾಳ ನೋವಿನ ಸಂಗತಿ ಅಂತೆಲ್ಲ ಭಾಳಷ್ಟು ದುಃಖವನ್ನು ವ್ಯಕ್ತಪಡಿಸಿದರು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಸೊ ಹೀಗೆ ಸಾಕಷ್ಟು ಜನ ಕಲಾವಿದರು ಅಂತಿಮ ದರ್ಶನಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಈಗ ಅವರ ಫಾರ್ಮ್ ಹೌಸ್ನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅಲ್ಲಿವರೆಗೂ ಕೂಡ ಎಲ್ಲ ಕಲಾವಿದರು, ಅವರ ಸ್ನೇಹಿತ, ಗೆಳೆಯರ ಬಳಗ ಎಲ್ಲರೂ ಕೂಡ ಹೋಗುವಂಥ ಸಾಧ್ಯತೆ ಅಂತೂ ಇದ್ದೇ ಇದೆ. ಈಗಾಗಲೇ ರಾಮನಗರದ ಕಡೆಗೆ ಪಾರ್ಥಿವ ಶರೀರ ಹೊರಟಿದೆ. ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ದಿಲೀಪ್ ರಾಜ್ ಅವರು. ನೋಡಿ ಅಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಬಂದು ಅವರ ಅಂತಿಮ ದರ್ಶನವನ್ನು ಪಡೆದಿರೋದು. ಇದು ಈ ವಾಹನ ಇದೆಯಲ್ಲ, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈ ವಾಹನದ, ಈ ಆ್ಯಂಬುಲೆನ್ಸ್ನ ಮುಖೇನಾನೇ ಅವರ ಪಾರ್ಥಿವ ಶರೀರವನ್ನು ಅವರ ಫಾರ್ಮ್ ಹೌಸ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಈಗ. ಸೊ ಹಾಗಾಗಿನೇ ಎಲ್ಲ ರೀತಿಯಲ್ಲಿ ಸಿದ್ಧತೆ ಅಂತೂ ನಡೀತಾ ಇದೆ. ತೋಟದ ಆ ಒಂದು ಫಾರ್ಮ್ ಹೌಸ್ ಏನಿದೆಯಲ್ಲ, ಅಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ವ್ಯವಸ್ಥೆಯನ್ನು, ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಪಾಟೀಲ್, ಏನು ನಡೀತಾ ಇದೆ ಈಗ? ಎಷ್ಟೊತ್ತಿಗೆ ಒಂದು ಅಂತ್ಯಕ್ರಿಯೆ ನೆರವೇರಬಹುದು? ಸದ್ಯಕ್ಕೆ ದಿಲೀಪ್ ಅವರ ಇರುವಂತಹ ನಿವಾಸದಲ್ಲಿ ನಾವು ಇವತ್ತು ಇದ್ದೀವಿ. ಅಂದ್ರೆ ಇತ್ತೀಚೆಗಷ್ಟೇ ಅವರು ಸಾಕಷ್ಟು ಸಿನಿಮಾಗಳಿರಬಹುದು, ಜೊತೆಗೆ ಒಂದಷ್ಟು ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿದ್ರು. ಹಾಗೆ ಟೇಬಲ್ ವರ್ಕ್ ಕೂಡ ನಡೀತಾ ಇತ್ತು. ಮುಂದಿನ ಪ್ರಾಜೆಕ್ಟ್ಸ್ ಗಳ ಬಗ್ಗೆ ಡಿಸ್ಕಷನ್ ಸಾಕಷ್ಟು ಕಲಾವಿದರ ಜೊತೆಗೆ ಅವರು ಮಾತನಾಡಿದ್ರು. ಜೊತೆಗೆ ಒಂದಷ್ಟು ಹೀರೋಯಿನ್ಸ್ ಅನ್ನು ಸಹ ಅವರು ಕಾಸ್ಟ್ ಮಾಡಬೇಕು ತಮ್ಮ ಪ್ರೊಡಕ್ಷನ್ ಅಲ್ಲೇ ಅನ್ನುವಂತ ಒಂದು ಯೋಚನೆ ಕೂಡ ಇಟ್ಕೊಂಡಿದ್ರು. ಆದ್ರೆ ಎಲ್ಲವೂ ಪ್ಲಾನ್ಸ್ ಈಗ ಅರ್ಧಕ್ಕೆ ನಿಂತಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಇಲ್ಲಿರುವಂತಹ ಪರಿಸ್ಥಿತಿ ನೋಡೋದಾದ್ರೆ, ಸ್ಯಾಂಡಲ್ವುಡ್ ನಲ್ಲಿ ಇರುವಂತಹ ಕಲಾವಿದರು, ಅವರೊಟ್ಟಿಗೆ ಆಕ್ಟ್ ಮಾಡೋದಂತ ಹೇಳ್ಬೋದು, ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬರು ಇಲ್ಲಿ ಆಗಮಿಸಿ ತಮ್ಮ ಸಂತಾಪವನ್ನ ಸೂಚಿಸುತ್ತಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಿರುವಂತದ್ದು ನಿಜಕ್ಕೂ ಬೇಜಾರಿದೆ ಅನ್ನುವಂತ ಒಂದು ಅಳಲನ್ನ ತೋಡ್ಕೊಳ್ತಿದ್ದಾರೆ. ಜೊತೆಗೆ ಇಬ್ರು ಹೆಣ್ಮಕ್ಳು ಕೂಡ ದಿಲೀಪ್ ಅವರಿಗೆ ಇರೋದ್ರಿಂದ ಎಲ್ಲೋ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಇಬ್ರು ಹೆಣ್ಮಕ್ಳಿದ್ರು, ಇವ್ರಿಗೂ ಇಬ್ರು ಹೆಣ್ಮಕ್ಳಿದ್ದಾರೆ ಅನ್ನುವಂತ ಅಲ್ಲಿ ಕನೆಕ್ಟ್ ಆಗ್ತಿರುವಂತದ್ದು. ಜೊತೆಗೆ ಅಪ್ಪು ಅವ್ರು ಕೂಡ ಇದೇ ಹೃದಯಘಾತದಿಂದ ಸಾವನ್ನಪ್ಪಿದ್ರು. ಸೇಮ್ ಇದೇ ಪರಿಸ್ಥಿತಿ ಕೂಡ ಈಗ ದಿಲೀಪ್ ಅವ್ರಿಗೂ ಕೂಡ ಬಂದಿರುವಂತದ್ದು. ಬೆಳಗಿನ ಜಾವದಲ್ಲೇ ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಅವರ ಕುಟುಂಬಸ್ಥರು ಹೇಳ್ತಿರುವಂತದ್ದು. ಸದ್ಯಕ್ಕೆ ಇಲ್ಲಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನ ರಾಮನಗರ ಕಡೆಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಅಂದ್ರೆ 10 ವರ್ಷಗಳ ಹಿಂದೆ 1 ಎಕರೆ ಭೂಮಿಯನ್ನ ಅವರು ಖರೀದಿ ಮಾಡಿದ್ರು ಫಾರ್ಮ್ ಹೌಸ್ ನಲ್ಲಿ, ಗುನ್ನೂರು ನಲ್ಲಿ. ಹೀಗಾಗಿ ಅದೇ ಫಾರ್ಮ್ ಹೌಸ್ ತುಂಬಾ ಇಷ್ಟಪಟ್ಟು ಅವರು ಪ್ರತಿ ತಿಂಗಳು ಒಂದ್ಸಲ ಆದ್ರೂ ಹೋಗಿ ಭೇಟಿ ಕೊಡ್ತಿದ್ರಂತೆ. ಇದೀಗ ಅದೇ ಅವ್ರು ಇಷ್ಟಪಟ್ಟಿರುವಂತಹ ಒಂದು ಫಾರ್ಮ್ ಹೌಸ್ ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೆ ಪ್ರತಿಯೊಂದು ಸಿದ್ಧತೆಗಳನ್ನ ಈಗಾಗಲೇ ಅಲ್ಲಿ ಮಾಡ್ಕೊಳ್ತಿರುವಂತದ್ದು. ಅಂದ್ರೆ ಇವರು ಲಿಂಗಾಯತರು, ಹೀಗಾಗಿ ಲಿಂಗಾಯತ ಸಂಪ್ರದಾಯದಲ್ಲಿ ಒಂದು ಅಂತ್ಯಕ್ರಿಯೆ ಕೂಡ ಮಾಡಲಾಗುತ್ತೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಮೀಡಿಯಾದವ್ರಿಗೂ ನಮ್ಮ ತುಂಬ ಹೃದಯದ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ನನ್ನ ತಮ್ಮ ಇಷ್ಟು ಸಂಪಾದನೆ ಮಾಡಿದಾನೆ ನಾನಂತೂ ಗೊತ್ತಿರಲಿಲ್ಲ. ಎಲ್ಲರೂ ಅವ್ನ ಪ್ರೀತಿ ಪಾತ್ರರಾಗಿದ್ದೀರಾ. ಎಲ್ಲರೂ ಬಂದು ಅವನಿಗೆ ಹಾರೈಸಿ ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಕ್ರಿಮೇಷನ್ ಬಂದು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಆಗ್ತಾ ಇದೆ, ರಾಜಶ್ರೀ ಫಾರ್ಮ್ಸ್ ಅಂತ, ಗುನ್ನೂರು ಅಂತ, ರಾಮನಗರ ಕನಕಪುರ ಮಧ್ಯದಲ್ಲಿ ಬರುತ್ತೆ ಅದು ರೋಡಲ್ಲಿ. ಗುನ್ನೂರು ರಾಜಶ್ರೀ ಫಾರ್ಮ್ಸ್ ಅಂತ, ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ದಿಲೀಪ್. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಅಲ್ಲ, ವಿಧಿವಿಧಾನ ಬಂದು ನಾವು ಲಿಂಗಾಯತರಾಗಿರೋದ್ರಿಂದ ಲಿಂಗಾಯತರ ಸಂಪ್ರದಾಯವಾಗಿ ನಾವು ವಿಧಿವಿಧಾನ ಮಾಡ್ತಾ ಇದೀವಿ. ಅವ್ನ ಫಾರ್ಮ್ ಹೌಸ್ ಅಲ್ಲಿ ಮಾಡ್ತಾ ಇದೀವಿ. ಸುಮಾರು ಒಂದು 3:30-4 ಗಂಟೆ ಆಗುತ್ತೆ ಮಾಡೋ ಅಷ್ಟೊತ್ತಿಗೆ ಅಂತ್ಯಕ್ರಿಯೆ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲ ಮೀಡಿಯಾದವ್ರಿಗೂ ನಮ್ಮ ತುಂಬ ಹೃದಯದ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ನನ್ನ ತಮ್ಮ ಇಷ್ಟು ಸಂಪಾದನೆ ಮಾಡಿದಾನೆ ನಾನಂತೂ ಗೊತ್ತಿರಲಿಲ್ಲ. ಎಲ್ಲರೂ ಅವ್ನ ಪ್ರೀತಿ ಪಾತ್ರರಾಗಿದ್ದೀರಾ. ಎಲ್ಲರೂ ಬಂದು ಅವನಿಗೆ ಹಾರೈಸಿ ಅವನ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ಕ್ರಿಮೇಷನ್ ಬಂದು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಆಗ್ತಾ ಇದೆ, ರಾಜಶ್ರೀ ಫಾರ್ಮ್ಸ್ ಅಂತ, ಗುನ್ನೂರು ಅಂತ, ರಾಮನಗರ ಕನಕಪುರ ಮಧ್ಯದಲ್ಲಿ ಬರುತ್ತೆ ಅದು ರೋಡಲ್ಲಿ. ಗುನ್ನೂರು ರಾಜಶ್ರೀ ಫಾರ್ಮ್ಸ್ ಅಂತ, ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ದಿಲೀಪ್. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಅಲ್ಲ, ವಿಧಿವಿಧಾನ ಬಂದು ನಾವು ಲಿಂಗಾಯತರಾಗಿರೋದ್ರಿಂದ ಲಿಂಗಾಯತರ ಸಂಪ್ರದಾಯವಾಗಿ ನಾವು ವಿಧಿವಿಧಾನ ಮಾಡ್ತಾ ಇದೀವಿ. ಅವನ